ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ನಿಮಗೆಲ್ಲರಿಗೂ ಮತ್ತೊಂದು ಧ್ವನಿ ಸುರುಳಿಗೆ ಸ್ವಾಗತ, ಸುಸ್ವಾಗತ. ಮಣ್ಣಿಗೆಸೆದು ಸಮಾಧಿ ಮಾಡಿಬಿಟ್ಟರೆಂದೇ ನಾನು ಭಾವಿಸಿದ್ದೆ. ಧೋ ಎಂದು ಸುರಿದ ಮಳೆ ತಂಪಾಯಿತಲ್ಲ ಇಳೆ. ಸದ್ದಿಲ್ಲದೆ ಮೊಳಕೆಯೊಡೆದು ಭೂಗರ್ಭ ಸೀಳಿ ಆಚೆ ಬರಲು ದಿವ್ಯ ದರ್ಶನ. ನನ್ನ ತುಳಿದವರಿಗೆಲ್ಲ ನಗು ಮೊಗದ ನಮನ. ಸ್ನೇಹಿತರೆ, ಒಂದು ಬಿತ್ತನೆ ಬೀಜ ಅಥವಾ ಮೊಳಕೆ ಕಟ್ಟಲಿಕ್ಕೆ ತೆಗೆದಿರಿಸಿದ ಕಾಳು ತನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವ, ಮೊಳಕೆಯೊಡೆಯುವ ಅಥವಾ ಚಿಗುರೊಡೆಯುವ ಮುನ್ನ ತುಂಬ ಹೆದರಿ ಕಂಗಾಲಾಗಿ ಬಿಟ್ಟಿತಂತೆ. ಇಷ್ಟು ದಿನ ಎಲ್ಲ ಪ್ರೀತಿ ಪಾತ್ರರೊಡನೆ ಬೆಚ್ಚಿಗೆ ಎಲ್ಲೋ ಚೀಲದಲ್ಲೋ ಸ್ಟೀಲ್ ಡಬ್ಬಿಯಲ್ಲೋ ಅಥವಾ ತೀರಾ ವ್ಯಾಕ್ಯೂಮ್ ಸೀಲ್ಡ್ ಕವರ್ನಲ್ಲೋ ಇದ್ದೆ. ಅಂದರೆ ತುಂಬ ಕಂಫರ್ಟ್ ಝೋನ್ನಲ್ಲಿ ಇದ್ದೆ. ಯಾವಾಗ ನನ್ನನ್ನು ತೆಗೆದು ಉಳುಮೆ ಮಾಡಿದ ಹೊಲಕ್ಕೆ ಚೆಲ್ಲಿ ಮಣ್ಣು ಮುಚ್ಚಿಬಿಟ್ರೋ ಅಲ್ಲಿಗೆ ನನ್ನ ಕಥೆನೇ ಮುಗೀತು ಅಂತ ಅಂದುಕೊಂಡು ಬಿಟ್ಟಿದ್ದೆ. ಬೆಳೆಯುವ ಪ್ರಕ್ರಿಯೆ ಇದೆಯಲ್ಲ, ಅದೊಂದು ರೋಚಕ, ಅನಿರೀಕ್ಷಿತ ತಿರುವುಗಳ ಸುದೀರ್ಘ ಪ್ರಯಾಣದ ಹಾದಿ. ಪ್ರಯತ್ನ ಅನ್ನೋದು ನಿರಂತರವಾಗಿದ್ದರೆ, ಪ್ರಾಮಾಣಿಕವಾಗಿದ್ದರೆ, ಸಾಧನೆ ಅನ್ನೋದು ಇವತ್ತಲ್ಲ ನಾಳೆ ಹಾಗೇ ಆಗುತ್ತೆ. ಅಚಲ ಶ್ರದ್ಧೆ, ನಿರಂತರ ಪ್ರಯತ್ನ ನಮ್ಮ ಉತ್ಸಾಹ ಕಳೆದುಕೊಳ್ಳದೆ ಇರೋ ಹಾಗೆ ನೋಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಅದೇನೋ ಹೇಳ್ತಾರಲ್ಲ, ಜರ್ನಿ ಆಫ್ ಎ 1000 miles ಬಿಗಿನ್ಸ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ. ಅಂದರೆ 1000 ಮೈಲಿಗಳ ಒಂದು ಸುದೀರ್ಘ ಪ್ರಯಾಣ ಕೂಡ ಒಂದು ಪುಟ್ಟ ಹೆಜ್ಜೆಯೊಂದಿಗೆ ಪ್ರಾರಂಭವಾಗುತ್ತೆ ಅಂತ. ಈ ಸಾಲುಗಳನ್ನು ದಯವಿಟ್ಟು ಗಮನವಿಟ್ಟು ಕೇಳಿ. ನಿನ್ನ ಸುತ್ತಮುತ್ತಲಿನ ಜನರನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೆ ನಿನ್ನ ಸುತ್ತಮುತ್ತಲಿನ ಜನರನ್ನು ಬದಲಾಯಿಸು. ಮತ್ತೊಮ್ಮೆ, ನಿನ್ನ ಸುತ್ತಮುತ್ತಲಿನ ಜನರನ್ನು ಬದಲಾಯಿಸಲು ಸಾಧ್ಯವಿಲ್ಲದಿದ್ದರೆ ನಿನ್ನ ಸುತ್ತಮುತ್ತಲಿನ ಜನರನ್ನು ಬದಲಾಯಿಸು. ಜೀವನದಲ್ಲಿ ಒಂದು ಗೋಲ್ ಅಂತ ಇಟ್ಕೊಂಡು ಸಾಧನೆ ಮಾಡೋಕ್ಕೆ ಹೊರಟ್ರೆ ಕೆಲವು ಸಲ ಫೇಲ್ಯೂರ್ ಅನ್ನೋದು ಆರಂಭಿಕ ಹಂತಗಳಲ್ಲಿ ಸಹಜವೇ. ಆದರೆ ಫೇಲ್ ಆದ ತಕ್ಷಣ ಯಾವುದು ಎಂಡ್ ಅಂತ ಅಲ್ಲ. ಹೋಪ್ ಅಥವಾ ಭರವಸೆ ಇರಬೇಕಷ್ಟೆ. ಏನಿದು ಗೋಲ್, ಫೇಲ್, ಎಂಡ್, ಹೋಪ್? ಸರಿಯಾಗಿ ಅರ್ಥವೇ ಆಗಲಿಲ್ಲ ಅಂತೀರಾ? ಹೇಳ್ತೀನಿ ಕೇಳಿ. GOAL, ಗೋಲ್ ಅಂದರೆ ಗೆಟ್ ಔಟ್ ಆ್ಯಂಡ್ ಲರ್ನ್. ಮೊದಲು ಹೊರಡು, ಕಲಿಯೋದಕ್ಕೆ ಸ್ಟಾರ್ಟ್ ಮಾಡು ಅಂತ ಅರ್ಥ. ಫೇಲ್ ಅಂದರೆ ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್, ಅಂದರೆ ಕಲಿಕೆಯ ಹಂತದಲ್ಲಿನ ಮೊದಲ ಪ್ರಯತ್ನಗಳು. ಕಲಿಯುವ ಹಂತದಲ್ಲಿ ತಪ್ಪುಗಳು ಆಗೋದು ಸಹಜ. ಆದರೆ ಯಾವುದು ಎಂಡ್? END, ಎಫರ್ಟ್ ನೆವರ್ ಡೈಸ್. ಪ್ರಯತ್ನಗಳಿಗೆ ಸೋಲಿಲ್ಲ, ಮರಳಿ ಯತ್ನವ ಮಾಡು ಅಂತ. ಹೋಪ್, HOPE, ಹೋಪ್ ಅಂದರೆ ಹೋಲ್ಡ್ ಆನ್, ಪೇನ್ ಎಂಡ್ಸ್. ಹೇ ಮನಸ್ಸೇ, ಸ್ವಲ್ಪ ಸಮಾಧಾನ ಮಾಡ್ಕೋ. ಯಾವುದೇ ನೋವು ಅಥವಾ ಕಷ್ಟ ಶಾಶ್ವತವಾಗಿ ಇರೋದಿಲ್ಲ. ಬೆಳಕು ಆಗೋ ತನಕ ಕಾಯೋ ತಾಳ್ಮೆ ನಮಗೆ ಇರಬೇಕಷ್ಟೇ.
ಪ್ರೀತಿಯ ಸ್ನೇಹಿತರೆ, ಇನ್ನಾದರೂ ಹೇಳಿ, ಎದ್ದೇಳಿ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಕ್ಕೆ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಇವತ್ತಿನಿಂದಲೇ ಅಲ್ಲ, ಈಗಲಿಂದಲೇ ಮಾಡಿ. ಗುರಿಯೆಡೆಗಿನ ಫೋಕಸ್, ಡಿಸಿಪ್ಲಿನ್ಡ್ ಅಪ್ರೋಚ್, ಕನ್ಸಿಸ್ಟೆನ್ಸಿ, ಕಂಟಿನ್ಯೂಯಸ್ ಲರ್ನಿಂಗ್ ಇಷ್ಟು ಇದ್ದರೆ ಇವತ್ತಲ್ಲ ನಾಳೆ ಖಂಡಿತವಾಗಲೂ ಗೆಲುವು ನಿಮ್ಮದೇ. ನಿಮ್ಮ ಎಲ್ಲ ಕನಸುಗಳು ಸಾಕಾರಗೊಳ್ಳಲಿ. ದೈವಾನುಗ್ರಹ, ದೇವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ ಅಂತ ಹಾರೈಸ್ತಾ ಈ ಧ್ವನಿ ಸುರುಳಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರೋ ಕೇಳಿದ್ರು, ಅದು ಹೇಗೆ ದೈವಾನುಗ್ರಹ ಅಥವಾ ಪಂಚಭೂತಗಳ ರಕ್ಷಣೆ ನಮಗೆ ಇದೆ ಅಂತ. ಈಗ ಹೇಳಿದ ಎಕ್ಸಾಂಪಲ್ನೇ ತಗೊಂಡ್ರೆ, ನೆನೆ ಹಾಕಿದ ಬೀಜವನ್ನು ಮಣ್ಣಿನಲ್ಲಿ ಎಸೆದಾಗ ಭೂಮಿ ಅದಕ್ಕೆ ಆಸರೆ ಕೊಡ್ತು. ಮಳೆಯ ರೂಪದಲ್ಲಿ ಜಲ ಸಿಂಚನವಾಯಿತು. ಸೂರ್ಯನ ಕಿರಣಗಳು ಅಗ್ನಿಯ ರೂಪದಲ್ಲಿ ಬೇಕಾದ ಉಷ್ಣಾಂಶ ಮತ್ತು ಶಾಖವನ್ನು ಕೊಡ್ತು. ವಾಯು ಉಸಿರಾಟ ಮತ್ತು ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ, ಪೋಷಕಾಂಶಗಳ ಸಾಗಣೆಯನ್ನು ನಿಯಂತ್ರಿಸ್ತು. ಆಕಾಶವೇ ಹೊದಿಕೆಯಾಯಿತು. ಜೀವಕೋಶಗಳನ್ನ ಸ್ಥಳಾವಕಾಶವನ್ನು ಸ್ಪೇಸ್ ಯಾವಾಗಲೂ ಸೂಚಿಸ್ತದೆ. ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ ಇವುಗಳೆಲ್ಲದರ ಜೊತೆಗೆ ನಮ್ಮ ಸ್ವಪ್ರಯತ್ನ ಕೂಡ ಇರಬೇಕು. ಇವುಗಳೆಲ್ಲದರ ಸಮ್ಮಿಲನದ ಶ್ರೇಷ್ಠ ಉತ್ಪನ್ನವೇ ಯಶಸ್ಸು. ಈ ಧ್ವನಿ ಸುರುಳಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.